ಚನ್ನಪಟ್ಟಣ ನಗರಸಭೆ ಕಸ ವಿಲೇವಾರಿಗೆ ಕಡೆಗೂ ಮುಕ್ತಿ ಸಿಗುವ ಕಾಲ ಸನ್ನಿಹಿತವಾಗಿದ್ದು, ತಾಲೂಕಿನ ಒಂದಾರಕುಪ್ಪೆ ಗ್ರಾಮದ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಆಧುನಿಕ ತಂತ್ರಜ್ಞಾನ ಕಸ ವಿಲೇವಾರಿ ಕೇಂದ್ರ ಕಾಮಗಾರಿ ಕೆಲಸ ಇನ್ನೇನೋ ಮುಗಿಯುವ ಹಂತ ತಲುಪಿದೆ. ಇನ್ನೆರಡು ತಿಂಗಳಲ್ಲಿ ನಗರಸಭೆ ವ್ಯಾಪ್ತಿಯ ಕಸ ವಿಲೇವಾರಿಗೆ ಮುಕ್ತಿ ಸಿಗಲಿದೆ. ಹೈಟೆಕ್ ಕಸ ವಿಲೇವಾರಿ ಘಟಕದ ಸ್ಥಳಕ್ಕೆ ಶಾಸಕ ಸಿಪಿ ಯೋಗೇಶ್ವರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಚನ್ನಪಟ್ಟಣ ನಗರದ ಹೊರವಲಯದಲ್ಲಿ ಕಸ ವಿಲೇವಾರಿ ಘಟಕವನ್ನು ಆಧುನಿಕವಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಕಾರ್ಯ ಪ್ರಾರಂಭ ಮಾಡಬೇಕಾಗಿದೆ. ಒಟ್ಟಾರೆ ಚನ್ನಪಟ್ಟಣ ನಗರದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಕಸವನ್ನು ಅದನ್ನು ವಿಂಗಡಣೆ ಮಾಡಿ ಅದನ್ನು ಸಂಸ್ಕರಣೆ ಮಾಡ್ತಕ್ಕಂಥ ವೈಜ್ಞಾನಿಕವಾದಂಥ ಒಂದು ಘಟಕ. ಈ ಘಟಕ ಹಿಂದೆ ವಾಸಿಲಾಲ್ ಖಾನ್ ಅವರು ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಪ್ರಾರಂಭ ಆಯಿತು. ಈಗ ಅವರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಪದವಿಯನ್ನು ಬಿಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಕೆಲಸಕ್ಕೆ ಮತ್ತೊಮ್ಮೆ ನೋಡಬೇಕು ಅಂತ ನಾವೆಲ್ಲ ಬಂದಿದ್ವಿ. ತುಂಬ ಚೆನ್ನಾಗಿ ಬಂದಿದೆ ಘಟಕ. ಈಗ ಪ್ರಾರಂಭ ಆಗ್ತದೆ. ನಗರಕ್ಕೆ ಇದು ಅವಶ್ಯಕತೆ ಇತ್ತು. ಕಮಿಷನರ್ ಹೇಳ್ದಂಗೆ ಮತ್ತು ಅಧಿಕಾರಿಗಳು ಹೇಳ್ದಂಗೆ ಇನ್ನೂ ಇದನ್ನು ಉತ್ತಮ ಗುಣಮಟ್ಟದಲ್ಲಿ ಈ ಘಟಕ ಆಗಲಿ, ಕಾರ್ಯನಿರ್ವಹಣೆ ಇರಲಿ ಅಂತೇಳಿ ನಮಗೂ ಕೂಡ ಈ ಘಟಕ ಪ್ರಾರಂಭ ಮಾಡಿದಾಗ ಬಂದಿದ್ವಿ. ಈಗಲೂ ಬಂದಿದ್ದೀವಿ. ಒಳ್ಳೆ ಕೆಲಸ ಆಗಿದೆ. ಚನ್ನಪಟ್ಟಣ ನಗರಕ್ಕೆ ಸ್ವಚ್ಛತೆಗೆ ಭಾಳ ಪ್ರಮುಖವಾದಂಥ ಕೇಂದ್ರ ಇದು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಅಲಿ ಖಾನ್, ನಗರಸಭೆ ಸದಸ್ಯ ರೇವಣ್ಣ, ಇಂಜಿನಿಯರ್ ಜಯಣ್ಣ, ಪೌರಾಯುಕ್ತ ಎಂ ಮಹೇಂದ್ರ, ಪ್ರಾಧಿಕಾರದ ಅಧ್ಯಕ್ಷ ಪ್ರಮೋದ್, ನಗರಾಧ್ಯಕ್ಷ ಸುನಿಲ್ ಕುಮಾರ್, ಪ್ರಥಮ ಗುತ್ತಿಗೆದಾರ ಗೋವಿಂದರಾಜು ಹಾಗೂ ಇತರರು ಹಾಜರಿದ್ದರು. ನಮ್ಮ ಟೌನಲ್ಲಿ ಬರುವಂಥ ಎಲ್ಲ ಉತ್ಪತ್ತಿ ಆಗುವಂಥ ಡ್ರೈ ವೇಸ್ಟಲ್ಲಿ ವಿವಿಧ ಡ್ರೈ ವೇಸ್ಟ್ ಇರುತ್ತೆ. ಅದನ್ನು ನಾವಲ್ಲಿ ಸೆಗ್ರಿಗೇಷನ್ ಮಾಡಿ ಬೇಲಿಂಗ್ ಮಾಡಿ ಸ್ಟಾಕ್ ಮಾಡ್ತೀವಿ. ಇಲ್ಲಿ ಏನು ಗೊಬ್ಬರ ಬಂದು ಏನು ಕಸ ಬರುತ್ತೆ ವೇಸ್ಟು, ಆ ವೇಸ್ಟ್ ಘಟಕದಲ್ಲಿ ತಯಾರಾಗುತ್ತೆ. ಅದರಲ್ಲಿ ಉಳಿಕೆ ವೇಸ್ಟ್ ಏನಿರುತ್ತೆ ಆ ಲ್ಯಾಂಡ್ ಹಾಕಿಬಿಟ್ಟು ಅಲ್ಲಿ ಪ್ರೊಸೆಸಿಂಗ್ ಮಾಡ್ಕೊಳ್ತೀವಿ. ಅಲ್ಲಿ ಲಿಚೆಟ್ ಫ್ರೀ ಇದಾದರೆ ಅಲ್ಲಿ ಲಿಚೆಟ್ ಪಾಂಡ್ ಇರುತ್ತೆ. ಇಲ್ಲೇ ಏನು ಅಂತಂದರೆ ಯಾವುದೇ ರೀತಿ ವಾಸನೆ ಬರ್ದಿರೋ ಥರ ಸೇಫ್ಟಿಯಾಗಿ ರೆಡಿ ಮಾಡೋದಕ್ಕೆ ಲ್ಯಾಂಡ್ ಓಕೆ ಸರ್. ನಮ್ಮ ಕಮಿಷನರ್ ಹೇಳ್ತಾರೆ ಸರ್. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಈ ದಿನ ಮನೆ ಶಾಸಕರು, ಅಧ್ಯಕ್ಷರು ಹಾಗೂ ಎಲ್ಲ ನಗರಸಭಾ ಅಧಿಕಾರಿ ಸಿಬ್ಬಂದಿಗಳು ಹಾಗೂ ಚುನಾಯಿತ ಸದಸ್ಯರು MRF ಘಟಕದ ಕಟ್ಟಡದ ಉದ್ಘಾಟನೆ ಜೊತೆಗೆ ಉಳಿದಂತೆ ಇರುವ ಕಾಮಗಾರಿಗಳ ಪರಿಶೀಲನೆಗೆ ಆಗಮಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 5,25,00,000 ವೆಚ್ಚದಲ್ಲಿ SPM 1 ಘಟಕದಲ್ಲಿ ಅನುದಾನ ಬಿಡುಗಡೆಯಾಗಿತ್ತು. ಅನುದಾನದಲ್ಲಿ ಒಟ್ಟು ನಮಗೆ ಕಾಂಪೌಂಡು, ರಸ್ತೆ ಮತ್ತು ಸ್ಯಾನಿಟರಿ ಲ್ಯಾಂಡ್ ಫಿಲ್, ಇಲ್ಲಿ ನಮ್ಮ ಎದುರುಗಡೆ ಕಾಣ್ತಾ ಇರೋದು ಸ್ಯಾನಿಟರಿ ಲ್ಯಾಂಡ್ ಫಿಲ್ ಅಂತ. ಈಗ ನಾವು ನಿಂತಿದ್ದು ಪ್ರೊಸೆಸಿಂಗ್ ಶೆಡ್ಡು. ಹಿಂದೆ ನೋಡಿದಂಥದ್ದು ಅಲ್ಲಿ ಏನು ಮಾಡ್ತೀವಿ ಅಂದರೆ ಹಸಿ ಕಸವನ್ನು ತಂದು ರೋ ಟೈಪ್ ಮಾಡ್ತೀವಿ, ಅಂದರೆ ರಾಶಿ ಟೈಪ್ ಮಾಡಿ ಅದನ್ನು 15 ಡೇಸ್ಗೆ ಒಂದು ಸರಿ ಮಲ್ಚಿಂಗ್ ಮಾಡಿದಾಗ ಅದೇನಾಗುತ್ತೆ ಅಂದರೆ ಗೊಬ್ಬರ ಆಗಿರುತ್ತೆ. ಅದಾದ ನಂತರ ಇಲ್ಲಿ 16 mm 30 mm ಅನ್ನುವಂಥ 8 mm 3 ರೀತಿಯ ಟ್ರಾಮೆಲ್ಗಳು ಹಾಕಿ ಅಲ್ಲಿ ಏನಾಗುತ್ತೆ ಅಂತಂದರೆ ಅದು ಟ್ರಾಮೆಲ್ ತಿರುಗ್ತಿದ್ದಂಗೆ ಅದರ ಸೈಜಿಗೆ ತಕ್ಕಂತೆ ಗೊಬ್ಬರನ ನಾವು ಬೇರ್ಪಡಿಸ್ತೀವಿ. ಬೇರ್ಪಡಿಸಿದ ನಂತರ ಈ ಕಸವನ್ನು ನಾವು ರೈತರಿಗೆ ಕೊಡ್ಬೋದು. ಈ ಗೊಬ್ಬರವನ್ನು ಇದರಿಂದ ನಮಗೇನಾಗುತ್ತೆ ಅಂತಂದರೆ ಭವಿಷ್ಯದಲ್ಲಿ ಲೆಗಸಿ ವೇಸ್ಟ್ ಅನ್ನುವಂಥದ್ದು ಅಂದರೆ ಪಾರಂಪರಿಕ ತ್ಯಾಜ್ಯ. ಹಿಂದೆ ಏನು ಮಾಡ್ತಾಯಿದ್ದೋ ಅಂತಂದರೆ ಎಲ್ಲ ವೇಸ್ಟನ್ನು ತಂದು ಒಂದು ಕಡೆ ಸ್ಟೋರ್ ಮಾಡ್ತಾಯಿದ್ದೋ. ಈಗ ಆ ಸಿಸ್ಟಮ್ ಇಲ್ಲ. ಏನು ಡ್ರೈ ವೇಸ್ಟ್ ಬರುತ್ತೆ ಆ ಡ್ರೈ ವೇಸ್ಟೆಲ್ಲ MRF ಘಟಕಕ್ಕೆ ಹೋಗಿ MRF ಘಟಕದಲ್ಲಿರುವಂತಹ ಟ್ರಾಮೆಲ್ಗಳಲ್ಲಿ ಸ್ಕ್ರೀನಿಂಗ್ ಆಗುತ್ತೆ. ಆ ಸ್ಕ್ರೀನಿಂಗಲ್ಲಿ ಪ್ಲಾಸ್ಟಿಕ್ ಟೆಟ್ರಾ ಪ್ಯಾಕ್ ಒಂದು ಕಡೆ, ಮಿಲ್ಕ್ ಪ್ಯಾಕೆಟ್ ಒಂದು ಕಡೆ, ಈ ಥರ ಆ ಕಸದ ಒಂದು ಡೆನ್ಸಿಟಿಗೆ ಅನುಗುಣವಾಗಿ ಅಲ್ಲಿ ಸೆಗ್ರಿಗೇಷನ್ ಮಾಡಿ ಯಾವುದನ್ನು ರೀಸೈಕಲ್ ಮಾಡ್ಬೋದು ಅದನ್ನ ರೀಸೈಕ್ಲಿಂಗ್ ಸ್ಪಾಟಿಗೆ ಕಳಿಸ್ಕೊಡ್ತೀವಿ. ಇಲ್ಲ ರೀಸೈಕ್ಲಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸಿಮೆಂಟ್ ಫ್ಯಾಕ್ಟ್ರಿಗಳಿಗೆ ಅಥವಾ KERC ಅಂದರೆ ಕರ್ನಾಟಕ ಎಲೆಕ್ಟ್ರಿಕ್ ಬೋರ್ಡ್ ಅಂತೆಲ್ಲ ಅಲ್ಲಿ ಉಷ್ಣ ವಿದ್ಯುತ್ ತಯಾರಿಕೆ ಘಟಕಕ್ಕೆ ಕಳಿಸ್ಕೊಡ್ತೀವಿ. ಉಳಿದಂತೆ ನೆಕ್ಸ್ಟ್ ಸರ್ಕಾರದ್ದು ಮತ್ತು ಎಲ್ಲರದ್ದು ಒಂದು ಉದ್ದೇಶ ಏನು ಅಂತಂದರೆ ಝೀರೋ ವೇಸ್ಟ್, ಎಲ್ಲೂ ಕೂಡ ಲೆಗಸಿ ಆಗಬಾರ್ದು. ಇದ್ದಷ್ಟು ಕಸವನ್ನು ಪ್ರತಿನಿತ್ಯ ಅಲ್ಲೇ ಪ್ರೊಸೆಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಘನ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದೆ. ಜೊತೆಗೆ ಇಡೀ ರಾಮನಗರದಲ್ಲಿ MRF ಘಟಕನ ಫಸ್ಟು ನಾವು ಕಂಪ್ಲೀಟ್ ಮಾಡುತ್ತೆ ಚನ್ನಪಟ್ಟಣ ಅಂತ. ಜೊತೆಗೆ ರಾಮನಗರ ಮತ್ತು ಚನ್ನಪಟ್ಟಣ ಎರಡಕ್ಕೆ SWM ಸೈಟ್ ಇರಲಿಲ್ಲ. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಮತ್ತು MLA ಸಾಹೇಬ್ರವರ ಒಂದು ಒತ್ತಾಸೆಯ ಮೇರೆಗೆ ನಮಗೆ ಇಲ್ಲಿ 9 ಎಕರೆ 36 ಗುಂಟೆ ಜಾಗ ಸಿಕ್ಕಿದೆ. ಅದರಂತೆ ನಾವು NGT ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತು ಸ್ವಚ್ಛತಾ ನಿಯಮಗಳಿಗೆ ತಕ್ಕಂತೆ ಕಸವನ್ನು ಪ್ರೋಸೆಸ್ ಮಾಡಲಿಕ್ಕೆ ಸಹಕರಿಸುತ್ತೆ. ಎಲ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ